ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮ ಬಿಗ್ ಬಾಸ್ ಕತೆ ಕಿರಿಕೀರ್ತಿ ಜೊತೆಗೆ ಸ್ವಾಗತ. ನಾನು ಕಿರಿಕೀರ್ತಿ. ಏನು ಯಾವಾಗಲೂ ಐಶ್ವರ್ಯ ಗೌಡರು ಇರ್ತಿದ್ರು, ಇವತ್ತು ಒಬ್ಬನೇ ಕೂತಿದ್ದೀನಿ ಅಂತಂದರೆ ಅವರು ರಜಾ. ಆ ಕಾರಣಕ್ಕೋಸ್ಕರ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಒಬ್ಬನೇ ಇರ್ತೀನಿ. ಏನಾಯಿತು 2 ದಿನಗಳ ವಾರದ ಕತೆ ಕಿಚ್ಚನ ಜೊತೆ ಮತ್ತು ಸೂಪರ್ ಸಂಡೇ ವಿತ್ ಸುದೀಪ, ಎರಡರಲ್ಲೂ ಏನೇನಾಯಿತು ಅನ್ನೋದನ್ನು ನಾವು ಇವಾಗ ಮಾತಾಡ್ತಾ ಹೋಗೋಣ. ನೋಡಿದ್ರಿ ಅನ್ಸುತ್ತೆ ಎಪಿಸೋಡ್ಸ್. ಕಂಪ್ಯಾರಿಟಿವ್ಲಿ ಅಂದ್ಕೊಂಡಿದ್ದಕ್ಕಿಂತ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ರು ಸುದೀಪ್ ಸರ್ ಈ ಸಲ. ವಿ ಎಕ್ಸ್ಪೆಕ್ಟೆಡ್ ಸಮ್ ಬ್ಲಾಸ್ಟಿಂಗ್ಸ್ ಆಗ್ಬೋದು ಅಂತೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಥಿಂಕ್ ಮಾಡಿದ್ವಿ. ಹೊರಗಡೆಯಿಂದ ನಿಂತು ಎಪಿಸೋಡ್ಗಳನ್ನು ನೋಡಿದಾಗ ಇಲ್ಲ ಈ ಸಲ ಕೆಲವ್ರಿಗೆ ಚಾರ್ಜ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ, ಆದರೆ ಹಾಗಾಗಿಲ್ಲ. ಇಬ್ಬರು ಕನ್ನಡ ಬಿಗ್ ಬಾಸ್ನ ಇತಿಹಾಸದಲ್ಲಿ ಇಬ್ಬರು ಏಕಕಾಲಕ್ಕೆ ಮನೆಯಿಂದ ಹೊರಗಡೆ ಬಂದಿದ್ದು ಎವಿಕ್ಟ್ ಆಗಿ. ದಿಸ್ ಇಸ್ ದ ಫಸ್ಟ್ ಟೈಮ್ 12 ಸೀಸನ್ನಲ್ಲಿ ಇದೇ ಮೊದಲ ಬಾರಿಗೆ, ಮೊದಲನೇ ವಾರ ಅಂದರೆ ನಾನು ಹೇಳ್ತಾ ಇರೋದು ಇಬ್ಬರು ಬಂದು ಡಬಲ್ ಎಲಿಮಿನೇಷನ್ ಎಲ್ಲ ಆಗಿದೆ, ಬಟ್ ಮೊದಲನೇ ವಾರನೇ ಡಬಲ್ ಎಲಿಮಿನೇಷನ್ ಆಗಿದ್ದು ಇದೇ ಮೊದಲ ಬಾರಿಗೆ. ಡಬಲ್ ಎಲಿಮಿನೇಷನ್ ಆದರೂ ಸಹಿತ ಮನೆ ನಂಬರಲ್ಲಿ ಒಂದು ಮಾತ್ರ ವ್ಯತ್ಯಾಸ ಆಗುತ್ತೆ, ಯಾಕಂತಂದರೆ ರಕ್ಷಿತಾ ಶೆಟ್ಟಿ ಮತ್ತೆ ಮನೆ ಒಳಗಡೆ ಹೋಗಿದ್ದಾರೆ. ರಕ್ಷಿತಾ ಶೆಟ್ಟಿ 1 ವಾರಗಳ ಕಾಲ ನಾನು ಎಲ್ಲೋ ಸೀಕ್ರೆಟ್ ಆಗಿದ್ದೆ ಅಂತ ಏನು ಹೇಳ್ತಾ ಇದ್ದಾಳೆ, ಫುಲ್ ಪ್ರಿಪೇರ್ ಆದಂಗಿದ್ದಾಳೆ ಅಥವಾ ಫುಲ್ ಪ್ರಿಪೇರ್ ಮಾಡ್ದಂಗಿದೆ ಅವಳನ್ನ. ಅಂದರೆ ಮೊದಲ ದಿನ ಬಿಗ್ ಬಾಸ್ ಸ್ಟಾರ್ಟ್ ಆದ ದಿನ ಇದ್ದಂತಹ ಮುಗ್ಧತೆ ಮತ್ತು ನೆನ್ನೆ ಬಂದಾಗ ಇದ್ದಂತಹ ರೆಬೆಲ್ ಎರಡೂ ರಕ್ಷಿತ ಬೇರೆ ಬೇರೆ ಕಾಣ್ತಾ ಇದೆ. ಸೊ ಹಾಗಾಗಿ ಇಟ್ಸ್ ಕ್ವೈಟ್ ಡಿಫ್ರೆಂಟ್ ಥರ ಕಾಣ್ತದೆ, ಬಟ್ ಇಟ್ ಇಸ್ ಗುಡ್ ವರ್ಷನ್ ವೈಸ್ ದಿಸ್ ಇಸ್ ಗುಡ್ ವರ್ಷನ್ ಅಂತ ಅನಿಸುತ್ತೆ. ಯಾಕಂತಂದರೆ ಮನೇಲಿ 1 ವಾರದಿಂದ ಕೆಲವರೆಲ್ಲ ಅವ್ರಿಗವರೇ ಸೆಟ್ ಆಗ್ತಿರೋ ಟೈಮಲ್ಲಿ ಒಂದು ಪ್ರಶ್ನೆ ಮಾಡಲಿಕ್ಕೆ, ಒಂದು ಖಡಕ್ಕಾಗಿ ಏನೋ ಕೇಳಲಿಕ್ಕೆ, ಯಾರನ್ನ ಚಿಕ್ಕ ಹುಡುಗಿ ಅಂದ್ಕೊಂಡಿದ್ಲು ಅವಳೇ ಹೆಂಗೆ ರಿವರ್ಸ್ ಹೊಡೆದ್ರೆ ಹೆಂಗೆ ಹೊಡಿಬೋದು ಅನ್ನೋದನ್ನು ಥಿಂಕ್ ಮಾಡಲಿಕ್ಕೆ, ಮತ್ತು ಲಾಜಿಕಲಿ ಅವಳು ಮಾತಾಡ್ತಾ ಇರೋದು ಹೆಂಗೆ ನೀವು 5 ನಿಮಿಷದಲ್ಲಿ ನನ್ನನ್ನು ಜಡ್ಜ್ ಮಾಡಿದ್ರಿ, ಅವ್ರಿಗಿಂತ ಯೋಗ್ಯತೆ ನನಗೆ ಕಮ್ಮಿ ಇದೆ ಅಂತ ನೀವು ಹೆಂಗೆ ಹೇಳಿದ್ರಿ, ನಿಮ್ಮ ಒಂದು ಡಿಸಿಷನ್ನಿಂದ ನನ್ನ ಕೆರಿಯರೇ ಹೋಗ್ಬಿಡ್ತಾ ಇತ್ತು. ಕರೆಕ್ಟ್ ಪಾಯಿಂಟ್ಸು ಯಾವ ಆ್ಯಂಗಲಲ್ಲಿ ಅಂತ. ಮತ್ತು ಬಿಗ್ ಬಾಸ್ ಗೇಮ್ ಅದು, ಯಾರನ್ನಾದ್ರೂ ಒಬ್ಬರನ್ನ ಇಡಲೇಬೇಕು. ಅಲ್ಲಿ ಒಳಗಡೆ ಗ್ಲಾಮರ್ ಕ್ವಶನ್ ಬೇಕು ಅನ್ನೋ ಕಾರಣಕ್ಕೆ ಒಂದು ಹುಡುಗಿನ ಉಳಿಸಿರ್ಬೋದು. ಅಟ್ ದ ಸೇಮ್ ಟೈಮ್ ಮಾಳು ಒಂದಿಷ್ಟು ಜನಕ್ಕೆ ಪರಿಚಯ ಇರ್ಬೋದು ಅನ್ನುವ ಕಾರಣಕ್ಕೆ ಅವನನ್ನು ಉಳಿಸಿರ್ಬೋದು. ರಕ್ಷಿತಾ ಇನ್ನು ಸಣ್ಣ ಹುಡುಗಿ ಅನ್ನೋ ಕಾರಣ ಕೊಟ್ಟು ಅವ್ರು ಏನು ಕಳಿಸಿದ್ರು, ಆ ಕಾರಣವನ್ನು ರಕ್ಷಿತಾ ಒಪ್ಕೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಓಕೆ, ಅದರ ಆಚೆಗೆ ಎವಿಕ್ಷನ್ ಪ್ರೊಸೆಸ್ನಲ್ಲಿ ನಾವು ನೋಡ್ತಾ ಬಂದ್ವಿ. ಫಸ್ಟು ಮಲ್ಲಮ್ಮ ಸೇಫ್ ಆಗಿಬಿಟ್ರು ಶನಿವಾರನೇ. ಸೊ ದಟ್ ವಾಸ್ ಕ್ವೈಟ್ ನ್ಯಾಚುರಲ್ ಅನ್ನೋ ಥರ ಇತ್ತು, ಯಾಕಂದರೆ ಆಲ್ಮೋಸ್ಟು 3rd ವೀಕ್ ಫಿನಾಲೆಗೆ ಫಸ್ಟ್ ಸೆಲೆಕ್ಟ್ ಆಗಿದ್ದೆ ಮಲ್ಲಮ್ಮ. ಟಾಸ್ಕ್ಗಳನ್ನ ಚೆನ್ನಾಗಿ ಆಡಿದರು. ಆ್ಯಂಡ್ ನನಗೆ ಸಖತ್ ಇಷ್ಟ ಆಗಿದ್ದ ಧ್ರುವಂತಿಗೆ ಸುದೀಪ್ ಸರ್ ಹೇಳಿದ್ರಲ್ಲ, ಅಲ್ಲ ರೀ ನೀವು ಯಾಕಲ್ಲಿ ಡಿಪೆಂಡ್ ಆಗಕ್ಕೆ ಹೋಗ್ತಾ ಇದ್ದೀರಿ, ನಿಮಗೆ ನೀವೇನೋ ಅವ್ರನ್ನ ಹೆಲ್ಪ್ ಮಾಡ್ತಿದ್ದೀವಿ ಅಂತ ನೀವು ಅಂದ್ಕೊಂಡ್ರೆ ಟಾಸ್ಕ್ಗಳಲ್ಲಿ ನಿಮಗಿಂತ ಅರ್ಧ ಟೈಮ್ನಲ್ಲಿ ಟಾಸ್ಕ್ ಮುಗಿಸ್ತಾ ಇದ್ದಾರೆ ಅವರು. ಶಿ ಈಸ್ ವೆರಿ ಫಾಸ್ಟ್ ಅನ್ನೋ ಅರ್ಥದಲ್ಲಿ. ಅಂದರೆ ಮಲ್ಲಮ್ಮ ನಮ್ಮ ಕಣ್ಣಿಗೆ ಹೊರಗಡೆಯಿಂದ ಒಂದು ವೃದ್ಧೆ ಮುಗ್ಧೆ ಥರ ಕಾಣಿಸಿದ್ರು ಸಹಿತ ವೆನ್ ಇಟ್ ಕಮ್ಸ್ ಟು ಟಾಸ್ಕ್ ಆ್ಯಂಡ್ ಸ್ಪೋರ್ಟ್ಸ್ ಅಂತ ಬಂದಾಗ ಶಿ ಈಸ್ ಫಾಸ್ಟ್, ಶಿ ಈಸ್ ಟು ದ ಪಾಯಿಂಟ್ ಅನ್ನೋದನ್ನು ಸುದೀಪ್ ಸರ್ ಮತ್ತೊಮ್ಮೆ ಎಚ್ಚರಿಸೋ ಕೆಲಸ ಮಾಡಿದ್ರು. ಧ್ರುವಂತ್ಗೆ ನನ್ನ ಪ್ರಕಾರ ಅದು ಅರ್ಥ ಆಗಿರುತ್ತೆ. ಸೊ ಇನ್ನುಳಿದಂತೆ ಗಿಲ್ಲಿ ಮತ್ತು ಕಾವ್ಯನ ಕಾಂಬಿನೇಷನ್ ಬಗ್ಗೆ ವಿ ಎಕ್ಸ್ಪೆಕ್ಟೆಡ್ ಅ ಲಾಟ್. ಅಂದರೆ ಗಿಲ್ಲಿ ಮತ್ತು ಕಾವ್ಯ ಹೇಗೆ ರಂಜಿಸಿದ್ರು ಇಡೀ ಮನೆಯನ್ನು 1 ವಾರ, ಅದರ ಬಗ್ಗೆ ತುಂಬ ಡಿಸ್ಕಷನ್ಸ್ ನಡೆಯುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಅಟ್ ದ ಸೇಮ್ ಟೈಮ್ ಅಶ್ವಿನಿ ಅವರ ಮತ್ತು ಗಿಲ್ಲಿ ನಡುವಿನ ಆ ಸಂಘರ್ಷ ಏನಿದೆ ಅದರ ಬಗ್ಗೆ ಚರ್ಚೆಗಳಾಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಅದನ್ನು ತುಂಬ ಕಾಮಿಡಿಯಾಗಿ ತುಂಬ ಸ್ಮೂತಾಗಿ ಮುಗಿಸುವ ಪ್ರಯತ್ನವನ್ನು ಮಾಡಿದ್ರು. ಗೊತ್ತಿಲ್ಲ ವೈ, ಅದು ನನಗೆ ಅರ್ಥ ಆಗ್ತಿಲ್ಲ. ಬಟ್ ಒನ್ ಥಿಂಗ್ ಇಸ್ ಟ್ರೂ, ಅಶ್ವಿನಿಯವ್ರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನನ್ನ ಪ್ರಕಾರ ಇದು ಫೈರ್ ಜಾಸ್ತಿ ಆಗ್ತಾ ಇತ್ತು ಅಂತ ಐ ಫೀಲ್ ಸೊ ನನಗೆ ಅನ್ನಿಸ್ತಿದ್ದು. ಯಾಕೆಂದರೆ ಆ್ಯಸ್ ಬಿಗ್ ಬಾಸಲ್ಲಿ ಇದ್ದು ಮತ್ತು ಇಷ್ಟು ವರ್ಷಗಳ ಕಾಲ ಬಿಗ್ ಬಾಸನ್ನು ನೋಡಿ ಆ ಎಕ್ಸ್ಪೀರಿಯನ್ಸ್ನಲ್ಲಿ ಹೇಳೋದಾದರೆ ಸುದೀಪ್ ಸರ್ ಯಾವುದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಗೊತ್ತಿರೋದ್ರಿಂದ ಸುದೀಪ್ ಸರ್ ಹೊಡೆದ್ರೆ ಶಾರ್ಟ್ಸ್ ಹಂಗಿರುತ್ತೆ. ಸೊ ಅದು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಈ ವಾರ ಇರಲಿಲ್ಲ ಅಂತ ಗೊತ್ತಿಲ್ಲ. ಬಟ್ ಗಿಲ್ಲಿ ಆ್ಯಂಡ್ ಕಾವ್ಯ ಇಸ್ ಫ್ಯಾಂಟಾಸ್ಟಿಕ್, ಅದರಲ್ಲಿ 2ನೇ ಮಾತೇ ಇಲ್ಲ. ಬಟ್ ಮನೆಯ ಒಳಗಡೆ ಇರುವವರು ಮನೆಯವರನ್ನು ನೋಡುತ್ತಿರುವ ರೀತಿಗೂ ಮನೆಯವರನ್ನು ಹೊರಗಡೆ ಇರುವವರು ನೋಡ್ತಾ ಇರೋ ರೀತಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ಈ 2 ದಿನದಲ್ಲಿ ನಡೆದಂತಹ ಕೆಲವು ಡೆವಲಪ್ಮೆಂಟ್ಸ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ನಮಗೆ ಕೆಲವು ಆಟಗಾರರು ಕಾಣ್ತಾನೇ ಇಲ್ಲ, ಯಾಕೆ ಇವರು ಹಿಂದಿಂದೆ ಇದ್ದಾರೆ ಅಂದವರು ಮನೆ ಒಳಗಡೆ ಇರೋರಿಗೆ ಅವರು ಸ್ಟಾರ್, ಹೀರೋ, ಸೂಪರ್ ಅನ್ನೋ ಥರ ಕಾಣಿಸ್ತಾ ಇದ್ದಾರೆ. ಯಾರು ಹೊರಗಡೆ ಸಿಕ್ಕಾಪಟ್ಟೆ ಎಂಟರ್ಟೈನರು, ಸೂಪರ್, ಅದ್ಭುತ ಅನ್ನೋರನ್ನ
ಅಲ್ಲಿ ಯಾರೋ ಕೆಲವರು ಝೀರೋ ಅಂತ ನೋಡ್ತಾ ಇದ್ದಾರೆ. ಅದೇ ನಾನು ಹೇಳ್ತಾ ಇರೋದು, ಕೆಲವರು ಮನೆ ಒಳಗಡೆ ಇರೋರಿಗೋಸ್ಕರ ಆಡಿದ್ರೆ ಕೆಲವರು ಮನೆ ಹೊರಗಡೆ ಇರೋರಿಗೋಸ್ಕರ ಆಡ್ತಾರೆ ಅಂತಾರಲ್ಲ, ಅದನ್ನು ಹೇಳ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಒಂದೇ ವಾರದಲ್ಲಿ ಒಂದು ಕಂಪ್ಲೀಟ್ ಜಡ್ಜ್ಮೆಂಟ್ ಏನು ಸಿಗಲ್ಲ. ಬಟ್ ಆದರೆ ಒಂದು ಮನೆ ಒಳಗಡೆ ಇದ್ದವರು ಮತ್ತು ಹೊರಗಡೆಯವರು ಇಬ್ಬರೂ ಥಿಂಕ್ ಮಾಡಿದಂಥ ಒಂದು ಕಾಮನ್ ಫ್ಯಾಕ್ಟರ್ ಏನು ಅಂತಂದರೆ, ಅಮಿತ್ ಮತ್ತು ಕರಿಬಸಪ್ಪ ಅವರ ಕಾಂಬಿನೇಷನ್ ವಿಚಾರದಲ್ಲಿ ಅದು ಐ ಡೋಂಟ್ ನೋ, ಅಲ್ಲಿ ಯಾರಿಗೆ ಒಬ್ಬ ಮನುಷ್ಯ RJ, ಇನ್ನೊಬ್ಬ ಮನುಷ್ಯ ಭಾಳ ದೊಡ್ಡ ಸಾಧನೆಯನ್ನು ಮಾಡಿರೋರು ಮತ್ತು ಮಾತಿನ ಮಲ್ಲ. ಆದರೆ ಅವರಿಬ್ಬರು ಎಲ್ಲೋ ಮಾತಿಂದ, ಅಂದರೆ ಸುದೀಪ್ ಸರ್ ಹೇಳಿದಾಗೆ ಇಬ್ಬರಲ್ಲಿ ಯಾರಿಗೋ ಒಬ್ಬರಿಗೆ ಇನ್ನೂ ಉಳ್ಕೊಳ್ಳೋ ಅವಕಾಶ ಇತ್ತು, ಆದರೆ ಇಬ್ಬರು ಒಟ್ಟಾಗಿದ್ದೇ ನಿಮಗೆ ಸಮಸ್ಯೆ ಆಯಿತು ಅಂತ. ಮನೇಲಿ ಜನನೂ ಜಾಸ್ತಿ ಆಗಿದ್ರು, ಹೋಗಬೇಕಾಗಿತ್ತು. ಬಟ್ ನನ್ನದು ಹೇಳ್ತಾ ಇರೋದು, ಕರಿಬಸಪ್ಪ ಹೊರಗಡೆ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ನಾರ್ಮಲಾಗಿ ಸಿಕ್ಕಿದಾಗ ಮಾತನಾಡುವ ಕಂಟೆಂಟ್, ನಾನು ಹೇಳಿದ್ರೆ ಸುದೀಪ್ ಸರ್ ಹೇಳಿದಂಗೆ ಸ್ಟೇಜ್ ಮೇಲೆ ಬಂದಾಗ ಮಾತಾಡಿದ್ದನ್ನು ಒಳಗಡೆ ಉಳ್ಕೊಂಡ್ಬಿಡ್ಬೋದಾಗಿತ್ತು ಅಂತ. ಅಷ್ಟು ಮಾತುಗಾರ. ಆಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ಕಿಚ್ಚನ ಚಪ್ಪಾಳೆಯನ್ನು ಕರ್ನಾಟಕದ ಜನತೆಗೆ ಅರ್ಪಿಸಿದ್ದು. ಯಾಕೆಂತಂದರೆ ಅವರೇ ಡಿಸೈಡ್ ಮಾಡಿದ್ದು ಯಾರು ಜಂಟಿಯಾಗಿ ಹೋಗಬೇಕು, ಯಾರು ಒಂಟಿಯಾಗಿ ಹೋಗಬೇಕು ಅಂತ. ಒಂಟಿಯಾಗಿ ಆಡ್ತಾ ಇರೋರ ಪೈಕಿ ಕೆಲವರನ್ನು ಸೂಕ್ಷ್ಮವಾಗಿ ಎಚ್ಚರಿಸುವ ಕೆಲಸವನ್ನು ಮಾಡಿದರು. ಜಂಟಿಯಾಗಿ ಇದ್ದವರಲ್ಲಿ ಕೆಲವರಿಗೆ ನಾನು ಮತ್ತೆ ಒನ್ಸ್ ಅಗೇನ್ ಚಂದ್ರಪ್ರಭಾ ಮತ್ತು ಸತೀಶ್ ಅವರ ಕಾಂಬಿನೇಷನ್ ಮಾತಾಡಿಸ್ಬೇಕಾದ್ರೆ, ಚಂದ್ರಪ್ರಭಾ ಅದನ್ನು ಎಕ್ಸ್ಪ್ಲೈನ್ ಮಾಡಿರೋ ರೀತಿ, ಆಮೇಲೆ ಅದನ್ನು ಆ ನಗಿಸಿದ ರೀತಿ ಅದು ಅದ್ಭುತವಾಗಿತ್ತು. ಆ್ಯಂಡ್ ಅದಕ್ಕಿಂತ ಸಖತ್ ಇಷ್ಟ ಆಗಿದ್ದು ಗಿಲ್ಲಿಯ ಹ್ಯೂಮರ್. ಗಿಲ್ಲಿ ಒಬ್ಬೊಬ್ಬರನ್ನು ಮನೆಯಲ್ಲಿ ಹೇಗೆ ನೋಡ್ತಾನೆ, ಹೇಗಿದೆ ಮನೆಯ ವಾತಾವರಣ, ಮತ್ತು ಅದನ್ನು ತೇಲಿಸುವ ಮತ್ತು ನಗುವಿನ ಕಡಲಲ್ಲಿ ತೇಲಿಸುವ ಕೆಲಸವನ್ನು ಗಿಲ್ಲಿ ತುಂಬ ನೀಟಾಗಿ ಮಾಡ್ತಿದ್ದಾನೆ ಅನ್ನೋದನ್ನು ತುಂಬ ಕ್ಲಿಯರಾಗಿ ನೀನೇನೋ ಮಾಡ್ತಾ ಇದೆಯಾ ಅನ್ನೋ ಥರ ಹೇಳದೇ ಇದ್ರು ಸುದೀಪ್ ಸರ್ ಒಂದು ಹಿಂಟ್ ಅಂತೂ ಕೊಟ್ಟು ಹೋದರು. ಒಂದು ಹಂತಕ್ಕೆ ಗಿಲ್ಲಿಯ ಕೈಲಿದ್ದ ಏನು ಹಗ್ಗವನ್ನು ತೊಗೊಂಡೋಗ್ಬಿಟ್ಟು ಗಿಲ್ಲಿ ಮತ್ತು ಕಾವ್ಯಂಗೆ ಕಟ್ಟಿದ್ದನ್ನು ತೊಗೊಂಡು ಗಿಲ್ಲಿ ಮತ್ತು ಅಶ್ವಿನಿಯವ್ರ ಕಾಂಬಿನೇಷನ್ ಮಾಡೋ ಟೆನ್ಷನ್ ಆಗೋಯಿತು. ಆಮೇಲೆ ಇಲ್ಲ, ಇದೊಂದು ಒಂದು ಎಪಿಸೋಡಿಗೆ ಮಾತ್ರ ಅಂತ ಹೇಳಿದ್ಮೇಲೆ ಸ್ವಲ್ಪ ಸಾಕಷ್ಟು ಜನಕ್ಕೆ ಸಮಾಧಾನ ಆಗಿರುತ್ತೆ. ಪ್ರೊಮೋ ನೋಡಿ ಸಾಕಷ್ಟು ಜನ ಕನ್ಫ್ಯೂಸ್ ಆಗಿದ್ದರು. ಸೊ ಇನ್ನು ಎಲಿಮಿನೇಷನ್ ನಿಮಗೆ ಗೊತ್ತಿರೋ ಹಾಗೆ ಆಗಿ ಹೋಗಿದೆ. ಕರಿಬಸಪ್ಪ ಮತ್ತು ಅಮಿತ್ ಅವ್ರ ಮನೆಯಿಂದ ಹೊರಗಡೆ ಬಂದಿದ್ದಾರೆ, ರಕ್ಷಿತಾ ಮನೆ ಒಳಗಡೆ ಹೋಗಿದ್ದಾರೆ. ಒಂದಿಷ್ಟು ಜನ ಹೀರೋಗಳು ಅಂತ ಬ್ಯಾಡ್ಜ್ ಹಾಕ್ಸ್ಕೊಂಡಿದ್ದಾರೆ, ಮತ್ತೊಂದಿಷ್ಟು ಜನ ಝೀರೋಗಳು ಅಂತ ಬ್ಯಾಡ್ಜ್ ಹಾಕ್ಸ್ಕೊಂಡಿದ್ದಾರೆ. ಝೀರೋಗಳು ಜಾಸ್ತಿ ಯಾರು ಹಾಕ್ಸ್ಕೊಂಡಿದ್ರು ಅವ್ರ ಮನೆಯಿಂದ ಹೊರಗಡೆ ಹೋಗಿದ್ದಾಗಿದೆ. ಕೆಲವ್ರಿಗೇನೂ ಸಿಕ್ಕಿಲ್ಲ, ಕೆಲವರು ಗುಂಪಲ್ ಗೋವಿಂದ ಅನ್ನೋ ಥರ ಕಾಣಿಸ್ಕೊಳ್ತಾ ಇದ್ದಾರೆ. ಗೊತ್ತಿಲ್ಲ ಕಿಚ್ಚನ ವೀಕೆಂಡ್ ಎಪಿಸೋಡ್ನಲ್ಲಿ ಕಳೆದ ವಾರದ ಯಾವ ಪಾಯಿಂಟ್ಗಳನ್ನು ಪಿಕ್ ಮಾಡಿ ಅಲ್ಲಿ ಪಿಚ್ ಮಾಡಿದರು ಅಂತ. ಆದರೆ ಅಶ್ವಿನಿ ಅವರು ತುಂಬ ಚೆನ್ನಾಗಿ ತಮ್ಮನ್ನು ತಾವು ಅನಲೈಸ್ ಮಾಡಿಕೊಂಡು, ನಾನು ನೆಗೆಟಿವ್ ಆಗಿ ಹೊರಗಡೆ ಪೋರ್ಟ್ರೇ ಆಗಿರ್ಬೋದು, ಬಿಕಾಸ್ ನಾನು ಗಿಲ್ಲಿಗೆ ಕೊಡ್ತಾ ಇದ್ದಂತಹ ಕೆಲಸ ಅದನ್ನೆಲ್ಲ ಇಟ್ಕೊಂಡು ಆಗಿರಬಹುದು ಅಂತಲೂ ಹೇಳಿದ್ರು. ಬಟ್ ಅದನ್ನು ಸುದೀಪ್ ಸರ್ ನೀವು ಅದನ್ನು ಯಾಕೆ ನೆಗೆಟಿವ್ ಅಂತ ಯಾಕೆ ತಗೋತೀರಿ ಅಂತ ಕೇಳಿದ್ರು. ಸೊ ಐ ಡೋಂಟ್ ಗೋ ಟು ದಟ್ ಪರ್ಟಿಕ್ಯುಲರ್ ಅಬ್ಜೆಕ್ಟಿವ್. ಬಟ್ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಲಾಸ್ಟ್ ವೀಕು ಆ ಥರದ ಒಂದು ಬ್ಲಾಸ್ಟ್ ಏನಾಗಿಲ್ಲ ಫಸ್ಟ್ ವೀಕ್ ಅನ್ನೋ ಕಾರಣಕ್ಕೆ ಅದನ್ನು ಆರಾಮಾಗಿ ಕೂಲಾಗಿ ಹ್ಯಾಂಡಲ್ ಮಾಡುವ ಕೆಲಸವನ್ನು ಮಾಡಿರ್ಬೋದು. ಬಟ್ ಐ ಥಿಂಕ್ ರಕ್ಷಿತಾ ಮನೆಯೊಳಗಡೆ ಬಂದಿರೋದ್ರಿಂದ ಮತ್ತು ಅಮಿತ್ ಮತ್ತು ಕರಿಬಸಪ್ಪ ಹೊರಗಡೆ ಬಂದಿರೋದ್ರಿಂದ ಒಂದು ಅಂದರೆ ಕರ್ನಾಟಕ ಜನ ಬೇಡ ಅಂತ ಒಂದು ಕಾಂಬಿನೇಷನ್ ಹೊರಗಡೆ ಬಂದು ಒಂದು ಹುಡುಗಿ ಒಳಗಡೆ ಬಂದಾಗ ಏನೇನು ಆಗ್ಬೋದು ಈ ವಾರ ಅನ್ನೋದನ್ನು ವಿ ಶುಡ್ ವೆಯ್ಟ್ ಆ್ಯಂಡ್ ವಾಚ್. ನೋಡ್ತಾ ಇರಿ ಸ್ವೀಟ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ.